ಪ್ರಕರಣ ಎಲ್ಲಿಂದ ಎಲ್ಲಿಗೋ ತಿರುವನ್ನು ಪಡೆದುಕೊಳ್ತಾ ಇದೆ. ಇವತ್ತು ನಿಮ್ಮ ಪಕ್ಷದ ಮುಖಂಡರು ದೇವರಾಜೇಗೌಡರು ಸುದ್ದಿಗೋಷ್ಠಿಯನ್ನು ಮಾಡಿ ಇದಕ್ಕೆ ಬಹಳ ದೊಡ್ಡ ಟ್ವಿಸ್ಟನ್ನು ಕೊಡುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಯಾರು ಬಿಡುಗಡೆ ಮಾಡಿದ್ರೆ ಇದನ್ನು ಅನ್ನುವಂಥದ್ದು ಇಲ್ಲಿವರೆಗೆ ಹೌದಪ್ಪ, ಪ್ರಜ್ವಲ್ ರೇವಣ್ಣ, HD ರೇವಣ್ಣ ಇವರಿಬ್ಬರ ಹೆಸರು ಬಂದಿತ್ತು, ಅವರು ತಪ್ಪು ಮಾಡಿದ್ದಾರೆ. ಅದು ತಪ್ಪನ್ನ ಆ ತನಿಖೆ SIT ಮೂಲಕ ನಡೀತಾ ಇದೆ. ಪ್ರಮುಖವಾಗಿ ಇಲ್ಲಿ SIT ತನಿಖೆ ಎಷ್ಟರ ಮಟ್ಟಿಗೆ ಪಾರದರ್ಶಕವಾಗಿದೆ ಅನ್ನುವ ನಿಟ್ಟಿನಲ್ಲೇ ಒಂದು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನತೆ ಥರ ನಾನು ಕೂಡ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಏನು ಅದು SIT ತನಿಖೆ ಏನಾಗುತ್ತೋ ಗೊತ್ತಿಲ್ಲ. ಈವನ್ ದೇವರಾಜೇಗೌಡರು ಅದನ್ನೇ ಹೇಳಿದರು, ನಾವೆಲ್ಲವನ್ನೂ ಇಲ್ಲಿ ಕೊಡಲ್ಲ, ಯಾಕೆ ಹೇಳಿ SIT ಬಗ್ಗೆ ಗೊತ್ತಿಲ್ಲ ಅಂತ ಒಂದು ಮಾತು ಹೇಳಿದ್ರು. ಒಂದಂತೂ ಸ್ಪಷ್ಟ, ಹೆಣ್ಮಕ್ಳ ಬಗ್ಗೆ ಕಾಳಜಿ ಇರೋರು ಈ ಕೆಲಸ ಯಾರೂ ಮಾಡಲ್ಲ. ಹೆಣ್ಮಕ್ಳ ಬಗ್ಗೆ ಕಾಳಜಿ ಅಂತ ಇದ್ದಿದ್ರೆ ಈ ಥರ ಕೆಲಸ ಆಗ್ತಾ ಇರಲಿಲ್ಲ. ಅಥವಾ ಹೆಣ್ಮಕ್ಳ ಬಗ್ಗೆ ನಿಜವಾಗ್ಲೂ ಈ ಸರ್ಕಾರದ ನಾಯಕರಿಗೆ ಕಾಳಜಿ ಇದ್ದಿದ್ರೆ ಇದು ಯಾವತ್ತೋ ಗೊತ್ತಾಗಿರೋದು, ಎಲೆಕ್ಷನ್ ಅಜೆಂಡಾ ಅಂತ ಮಾಡ್ತಾ ಇರಲಿಲ್ಲ. ಅಂದ್ರೆ ನೀವು ಹೇಳ್ತಾ ಇರೋದು ಈ ವಿಡಿಯೋ ಆಗ್ತಾ ಇರ್ಲಿಲ್ವೋ ಆ ವಿಡಿಯೋನ ನಾನು ಹೇಳುದು ತಪ್ಪು ಯಾರೇ ಮಾಡ್ಲಿ ಅವ್ರಿಗೆ ಶಿಕ್ಷೆ ಕೊಡ್ಲೇಬೇಕು, ಆ ಪಕ್ಷ ಈ ಪಕ್ಷ ಬೇಡ. ಆದ್ರೆ ಈ ತಪ್ಪು ಆಗಿದೆ ಅಂತ ಗೊತ್ತಾದ್ಮೇಲೂ ಕೂಡ, ಹೆಣ್ಮಕ್ಳ ಬಗ್ಗೆ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ರೂ ಕೂಡ ಆ ವಿಡಿಯೋನ ಸುಮ್ಮನೆ ಕೂತ್ಕೊಂಡು ಇಟ್ಕೊಂಡ್ರಲ್ಲ ಸರ್. ಇದು ಏನ್ ತೋರಿಸುತ್ತೆ? ಹೆಣ್ಮಕ್ಳ ಬಗ್ಗೆ ಕಾಳಜಿ ಅಂತ ತೋರಿಸುತ್ತಾ, ಅಥವಾ ಮಹಿಳಾ ಸಬಲೀಕರಣ ಅಂತ ತೋರಿಸುತ್ತಾ, ಅಥವಾ ಮಹಿಳೆಯರ ಮಾನಮರ್ಯಾದೆಗೆ ಕಂತಲೇ ಇರುವಂತದಂತ ತೋರಿಸುತ್ತಾ? ಏನ್ ತೋರಿಸುತ್ತಾ ನೀವು ಹೇಳಿ? ಇವುಗಳ ಇದು ಒಂದು ಯಾರೇ ಆಗ್ಲಿ, ನಾನು ಪ್ರಜ್ವಲ್ ಬಗ್ಗೆ ಪರವಾಗಿ ಮಾತಾಡಲಿ, ಯಾರು ನಾವು ಪರವಾಗಿ ಮಾತಾಡಕ್ಕೆ ಅಸಹ್ಯ ಅನ್ಸುತ್ತೆ, ಯಾರ ಬಗ್ಗೆನೂ ಮಾತಾಡೋದು ಬೇಡ. ಯಾರೇ ತಪ್ಪು ಮಾಡ್ಲಿ, ಹೆಣ್ಮಕ್ಳಿಗೆ ಈ ತರ ಅನ್ಯಾಯ ಆಗಿದೆ ಅಂತ ಗೊತ್ತಾದಾಗ ಎಲೆಕ್ಷನ್ ಅಜೆಂಡಾನ ಪಕ್ಕಕ್ಕಿಟ್ಬಿಟ್ಟು, ಪಕ್ಷದ ಈ ದ್ವೇಷ ರಾಜಕಾರಣಗಳನ್ನ ಪಕ್ಕಕ್ಕಿಟ್ಬಿಟ್ಟು ಇಮಿಡಿಯೇಟ್ ಆಗಿ ಇಷ್ಟೊಂದು ಈ ಥರ ಅಮಾಯಕ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ ಅಂತಾಗ ನಿಜವಾಗ್ಲೂ ಹೆಣ್ಮಕ್ಳ ಬಗ್ಗೆ ಕಾಳಜಿ ಇರೋರು ಯಾರು ಮಾಡೋ ಕೆಲಸ ಇದಲ್ಲ. ಇಮಿಡಿಯೇಟ್ ಆಗಿ ಆಕ್ಷನ್ ತಗೋತಾರೆ. ಅದಕ್ಕೆ ಸಮಯ ಬರ್ಬೇಕಂತ ಅವ್ರ ವಾಡಿಗಳಲ್ಲಿ ನೋಡಿ, ಸಮಯ ಬಂದಾಗ ಅದನ್ನು ಬಿಟ್ಕೊಡ್ತೀವಿ ಅಂದ್ರೆ ಏನ್ ಅರ್ಥ? ಅಂದ್ರೆ ಹೆಣ್ಮಕ್ಳು ಸಾಯಿಲ್ ಹೆಂಗ್ ಬೇಕಾದ್ರು, ನಮ್ಮ ರಾಜಕೀಯ ಫಸ್ಟ್ ಬೆಳೆಸ್ಕೊಳ್ಳೋಣ. ಇದು ಎಲ್ಲಿಯ ಹೊರಗಡೆ ಇರುತ್ತೋ ಅಲ್ಲಿಯ ಹೊರಗಡೆ ಹೆಣ್ಮಕ್ಳಿಗೆ ಸುರಕ್ಷಿತ ಇಲ್ಲ. ಅದು ಪಕ್ಷ ಯಾವುದೇ ಆಗಲಿ, ನಾನೊಬ್ಳು ಹೆಣ್ಣು ಮಗಳಾಗಿ ಹೇಳ್ತಾ ಇದ್ದೀನಿ, ನಿಷ್ಪಕ್ಷಪಾತವಾಗಿದ್ದು ಯಾವಾಗಲೂ ಆಗುತ್ತಂತ ಖಂಡಿತವಾಗ್ಲೂ ಯಾವ ಹೆಣ್ಮಕ್ಳಿಗೂ ನಂಬಿಕೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈಗ ಏನಾಗುತ್ತೆ, ಏನೇ ಮೊನ್ನೆಯಿಂದ ಯಾರು ಏನು ಮಾತಾಡ್ತಿಲ್ಲ, ಯಾಕಂದ್ರೆ ಯಾರಿಗೂ ಏನು ವಿಷಯಗಳು ಕರೆಕ್ಟಾಗಿ ಗೊತ್ತಿಲ್ಲ. ಸೀರಿಯಸ್ಲಿ ನಾವಂತೂ ಆ ವಿಡಿಯೋಗಳನ್ನ ನೋಡುವ ಧೈರ್ಯನೂ ಸಾಹಸನೂ ಮಾಡಲ್ಲ. ಗೊತ್ತಿಲ್ಲ ಏನಾಗಿದೆ ಅಂತ. ಪ್ರತಿದಿನ ದಿನಕ್ಕೊಂದು ತಿರುವು ಪಡೀತಾ ಇದೆ. ಇವತ್ತು ಹೇಳ್ತಿದ್ದಾರೆ, ಇವತ್ತು ಮಹಾನ್ ನಾಯಕರು ಯಾರ್ಯಾರೋ ಎಲ್ಲ ಆಚೆ ಪಡೆದ, ಇನ್ನು ಏನೇನು ನಾಳೆ ಅಷ್ಟೊತ್ತಿಗೆ ಇನ್ನೇನೇನಾಗುತ್ತೋ ಗೊತ್ತಿಲ್ಲ. ಬಹಳ ಒಂದು ಹೆಣ್ಮಕ್ಳ ಬಗ್ಗೆ ಈ ರೀತಿ ಅಂದಾಗ ಬಹಳ ಬೇಜಾರಾಗುತ್ತೆ ಹರೀಶ್ ಪುತ್ರನ್ನ. ಇದನ್ನು ನೆನೆಸ್ಕೊಳ್ಳೋಕ್ಕೂ ಆಗಲ್ಲ. ಇಂಥ ಒಂದು ಕರ್ನಾಟಕ ಈ ಪರಿಸ್ಥಿತಿಯಲ್ಲಿದೆಯಲ್ಲ ಅಂತ ಬೇಸರ ಆಗ್ತದೆ ಅಷ್ಟೇ.